ಅಪ್ಪಣ್ಣ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇದು ಮಗನ ಬರ್ತ್ಡೇಯ ದಿನವೇ, ಏಪ್ರಿಲ್ 18. ಈ ದಿನದ ತಯಾರಿ ಹೇಗಿತ್ತು ಅಂತ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಹಾಗೆ ಒಂದು ವಿಷಯದ ಬಗ್ಗೆ ನಾನು ಸ್ಪಷ್ಟತೆಯನ್ನು ಕೂಡ ಕೊಡಲಿಕ್ಕೆ ಈ ವಿಷಯದಲ್ಲಿ ಬಂದಿದ್ದೇನೆ ಅಂತ ಹೇಳಬಹುದು. ಯಾಕಂದರೆ ನನಗೆ ಸುಮಾರು ಕಮೆಂಟ್ಸ್ ಬಂದಿತ್ತು. ಪಕ್ಕಲ್ಲಿ ಹಾಕಿದ್ದ 6 ನಿಮಿಷದ್ದು ಎಲ್ಲರಿಗೂ ಸಿಕ್ಕುತ್ತಲ್ಲ ನಮ್ಗೆ. ಅಜ್ಜಿ ನಮ್ಮ ಹವ್ಯಕಲ್ಲಿ ಮುತ್ತಜ್ಜಿ ಹೇಳ್ದ ಮುದಿ ಅಜ್ಜಿ ಹೇಳ್ದ? ಮುದಿ ಅಜ್ಜಿ ಹೇಳ್ದಲ್ಲ. ನಾನು ಮುತ್ತಜ್ಜಿ ಹಾಂ ಅದೇ ಮತ್ತೆ ಮುಂಜಿ ಅಜ್ಜಿ ಹತ್ತಿರು 8 ವರ್ಷ ಒಳ್ಳೆ ಬೇಯಿಸಿ ಮಿಂದು ಒಂದು ದೋಸೆ ಅದು ಎಲ್ಲ ಕೊಡುಗಡೆ ಮದುವೆ ಕರೆಮದಲ್ಲಿ ಅಜ್ಜಂಗೆ. ನಮ್ಮ ದಕ್ಷಿಣ ಕನ್ನಡದ ಹವ್ಯಕದಲ್ಲಿ ಸಾಧಾರಣವಾಗಿ ಅಜ್ಜಿಯ ಅಮ್ಮನನ್ನು ಅಥವಾ ಅಜ್ಜನ ಅಮ್ಮನನ್ನು ಮುದಿ ಅಜ್ಜಿ ಅಂತಲೇ ಕರೆಯುವುದು ಪ್ರಚಲಿತದಲ್ಲಿ ಉಂಟಂತೆ. ಮುತ್ತಜ್ಜಿ ಅಂತ ಕೂಡ ಕರೀತಾರೆ, ಅದು ಕನ್ನಡಕ್ಕೆ ಬರುವಾಗ ಮುತ್ತಜ್ಜಿ ಅಂತ ಆಗ್ತದೆ. ಈಗ ಮುದಿ ಅಂತ ಹೇಳೋದಕ್ಕೆ ಕೆಟ್ಟ ಅರ್ಥ ಅಂತ ಅಲ್ಲ, ಅದಕ್ಕೂ ಗೌರವ ಉಂಟು. ಬೈಯುವಾಗ ನಾವು ಹೇಳುವ ರೀತಿಗೂ ಗೌರವ ಕೊಟ್ಟು ಹೇಳುವ ರೀತಿಗೂ ವ್ಯತ್ಯಾಸ ಉಂಟು ಅಂತ ನನಗನ್ನಿಸ್ತದೆ. ಮುತ್ತಜ್ಜಿ ಅಂತ ಕನ್ಸಿಡರ್ ನಾನು ಮಾಡ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹವ್ಯಕ ಕನ್ನಡದಲ್ಲಿ ಅದು ಮುದಿ ಅಜ್ಜಿ ಅಂತ ಬಂದು ಹೋಗಿದೆ. ಬೆಳಗ್ಗೆ ಮಗನಿಗೆ ಹಾಲು ಪಾಯಸ ಆಗಬೇಕು ಅಂತ ಹೇಳಿದ್ದ, ಹಾಗಾಗಿ ಹಾಲು ಪಾಯಸ ಮಾಡ್ತಾ ಇದ್ದೇನೆ. ಆಯಿತಾ, ಬೆಳಗ್ಗೆ 5 ಗಂಟೆಗೆ ಎದ್ದುಕೊಂಡು ಶುರು ಮಾಡಿದ್ದೇನೆ. ಆ ಕೆಲಸ ಈ ಕೆಲಸ ಅಂತೆಲ್ಲ ಆಗ್ತಾ ಉಂಟು. ಅಮ್ಮಂದಿರಿಗೆ ಸಂಭ್ರಮದ ಜೊತೆಗೆ ಕೆಲಸ ಕೂಡ. ಒಬ್ಬ ತಾಯಿಗೆ ತನ್ನ ಮಕ್ಕಳ ಕೆಲಸ ಅಂತ ಬರುವಾಗ ಯಾವತ್ತೂ ಬೇಸರ ಆಗೋದಿಲ್ಲ, ಸುಸ್ತಾಗೋದಿಲ್ಲ ಅಂತೆ. ಅವಳು ದಿನವಿಡೀ ಅವರಿಗೋಸ್ಕರ ಕೆಲಸ ಮಾಡಿದಾಗ ದಣಿವಾಗುವುದು ಸಹಜ. ಒಂದು 10 ನಿಮಿಷ ಬೇರೆಯವ್ರು ನೋಡಿಕೊಳ್ಳಿ ಅಂತ ಅನ್ನಿಸುವುದು ಸಹಜ. ಆದರೆ ತನ್ನ ಮಕ್ಕಳಿಗೆ ಸಂಭ್ರಮ ಉಂಟಾಗ್ತದೆ, ತನ್ನ ಮಕ್ಕಳು ಸಂತೋಷ ಪಡ್ತಾರೆ ಅಂತ ಹೇಳಿದರೆ ಅವಳು ಎಂಥ ತ್ಯಾಗಕ್ಕೂ ಸಿದ್ಧವಾಗಿ ಬಿಡ್ತಾಳೆ. ಆಯಿತಾ, ಇವತ್ತು ನಿಜವಾಗಿ ಇವತ್ತು ಅಂದರೆ ಏಪ್ರಿಲ್ 18 ಮತ್ತು 17ನೇ ತಾರೀಕು ನನಗೆ ತುಂಬ ಕೆಲಸ ಇತ್ತು. ಆ ಕೆಲಸ ಈ ಕೆಲಸ, ಮನೆ ಜೋಡಿಸುವುದು, ಮಕ್ಕಳನ್ನು ನೋಡಿಕೊಳ್ಳುವುದು, ಇಂಥದ್ದೇ ಸುಮಾರು ಕೆಲಸಗಳಿತ್ತಾಯ್ತಾ. ಅದರ ನಡುವೆ ಮಗನ ಹುಟ್ಟಿದ ಹಬ್ಬ. ಅವನು ನನ್ನ ಹುಟ್ಟಿದ ಹಬ್ಬವನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಹೇಳ್ತಾ ಇದ್ದ. ಆದರೆ ಅವನ ಮಾತುಗಳಲ್ಲಿ ಆಡಂಬರ ಕಾಣ್ತಾ ಇರಲಿಲ್ಲ. ಅವನು ಕೇವಲ ಹೇಳ್ತಿದ್ದದ್ದು ಇಷ್ಟೇ: ನನಗೆ ವಿಶ್ ಮಾಡಬೇಕು, ನೀವೆಂಥವ್ರು ಗಿಫ್ಟ್ ತಂದರೆ ಕೊಡಬೇಕು, ಮತ್ತು ಎಲ್ಲರೂ ವಿಶ್ ಮಾಡಬೇಕು, ನನಗೆ ಹಾಲು ಪಾಯಸ ಮಾಡಿ ಕೊಡಬೇಕು, ಇಷ್ಟೇ ಅವನ ಸಂಭ್ರಮ ಇದ್ದದ್ದು. ಮತ್ತೊಂದಿದ್ದದ್ದು ನನಗೆ ಬಲೂನ್ ಕಟ್ಟಬೇಕು ಅಂತ. ಅದರ ಹೊರತಾಗಿ ಅವನು ಬೇರೆ ಏನೂ ಕಾಸ್ಟ್ಲಿ ವಿಷಯವನ್ನು ನಮ್ಮ ಜೊತೆ ಕೇಳಲೇ ಇಲ್ಲ. ಅದರ ಬದಲಾಗಿ ಅವನಿಗೆ ಉಪಕಾರ ಆಗುವಂಥ ಐಟಮ್ಸನ್ನೇ ನಾವು ಅವನಿಗೆ ತೆಗೆದಿದ್ದೇವೆ, ಅವನು ಗಿಫ್ಟ್ ಬೇಕು ಅಂತೆಲ್ಲ ಹೇಳಿದಾಗ. ಹಾಗಾಗಿ ಒಬ್ಬ ತಾಯಿಯಾಗಿ ನನಗೆ ಎಲ್ಲೂ ಕಷ್ಟ ಅಂತ ಅನ್ನಿಸಲಿಲ್ಲ. ಯಾರಿದ್ದರೂ ಇಲ್ಲದಿದ್ದರೂ ನಾವು ಮಾಡುವ ಕರ್ತವ್ಯ ನಮ್ಮ ಮಕ್ಕಳಿಗೆ ನಾವು ಮಾಡಲೇಬೇಕಾಗ್ತದೆ. ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಕೆಲಸ ಮಾಡಬೇಕಂತ ನನಗೆ ಬಂದದ್ದು ಇದೆ. ಇಷ್ಟೆಲ್ಲ ಎಫರ್ಟ್ ಹಾಕಿ ಪ್ರಯೋಜನ ಎಂತ ಅಂತ ನನಗೆ ಬಂದದ್ದು ಇದೆ. ನನಗದು ಯಾವುದು ಮ್ಯಾಟರ್ ಆಗಲಿಲ್ಲ. ನಾವು ಮಾಡಿದಾಗ ನಮ್ಮ ಮಕ್ಕಳ ಮುಖದಲ್ಲಿ ಒಂದು ನಗು ಬರ್ತದಲ್ಲ, ಆ ನಗುವೇ ನಮಗೆ ಎಲ್ಲದಕ್ಕೂ ಉತ್ತರ. ಈಗ ನಾನು ಬಾದಾಮ್ ಹಾಲು ಮಾಡ್ತಾ ಇದ್ದೇನೆ. ಆಯಿತಾ, ಎಟ್ ದ ಸೇಮ್ ಟೈಮ್ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕಡ್ದಿಟ್ಟೆಲ್ಲ ಆಗಿದೆ ಸಾಂಬಾರಿಗೆ, ಇನ್ನು ತರಕಾರಿ ಒಂದು ಬೆಂದ್ರಾಯ್ತಷ್ಟೇ. ಬಾದಾಮ್ ಕೋಲ್ಡ್ ಹಾಲು ಮಾಡುವ ಅಂತ ಅಂದ್ಕೊಂಡದ್ದು ನಾನು. ಹಾಗಾಗಿ ಈಗಲೇ ಬಾದಾಮ್ ಹಾಲು ಮಾಡಿಡ್ತಾ ಇದ್ದೇನೆ. ಇದನ್ನು ಚೆಂದ ಕಾಯಿಸಿ ಆಮೇಲೆ ತಣಿಲಿಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಲ್ಲ, ಹಾಗಾಗಿ ಸೊ ಇದೊಮ್ಮೆ ಇನ್ನು ಚೆಂದ ಕುದಿದ್ರಾಯಿತು. ಈ ಅಮ್ಮಂದಿರಿಗೆ ಎಂತಾದರೂ ಕೆಲಸ ಇರುವಾಗಲೇ ಮಕ್ಕಳು ಲೂಟಿ ಮಾಡೋದು, ಅಮ್ಮಂದಿರಿಗೆ ತೊಂದರೆ ಕೊಡೋದು ಸತ್ಯ. ಆಯಿತಾ, ಅದು ಸುಳ್ಳಲ್ಲ ಎಲ್ಲರೂ ಹೇಳೋದು. ಎಂತಾದ್ರು ಅರ್ಜೆಂಟ್ ಕೆಲಸ ಇರುವಾಗಲೇ ಮಕ್ಕಳೇ ನಿಮ್ಮದು ಉಪದ್ರ ಅಂತ. ಅವಳಿಗೆ 1 ಗ್ಲಾಸ್ ಹಾಲು ಮತ್ತು ರಸ್ಕ್ ಕೊಟ್ಟು ನಾನಲ್ಲಿ ಹೊರಗಡೆ ಒಂದು ಬಟ್ಟೆ ಕೆಲಸಕ್ಕೆ ಹೋಗಿದ್ದೆ, ವಾಷಿಂಗ್ ಮಿಷಿನ್ ಕೆಲಸಕ್ಕೆ. ಇವಳು ನನ್ನ ಹಿಂದೆ ಹಾಲು ಕುಡಿದು ಬಂದಿದ್ದಾಳೆ, ನೀರು ತಗೊಂಡಿದ್ದಾಳೆ. ಆಗಲೇ ನೆನೆಸಿದೆ, ಡ್ರಮ್ಮಲ್ಲಿರುವ ನೀರೆಲ್ಲ ಗೋವಿಂದ ಅಂತ. ಎಂತ ಮಾಡಿದಾಳೆ ನೋಡಿ ಇಲ್ಲಿ. ಇದೆಂತ ತಗೊಳ್ಲಿಕ್ಕಾಗ್ತದೆ, ಇದು ನಮ್ಮ ಕುಡಿಯುವ ನೀರು. ಆ ಗ್ಲಾಸನ್ನೇ ಅದಕ್ಕೆ
ಮುಳುಗಿಸಿ ನೀರು ತಗೊಂಡಿದ್ದಾಳೆ. ಇನ್ನು ಈ ಫುಲ್ ನೀರನ್ನು ಚೆಲ್ಬೇಕಷ್ಟೆ. ನೋಡಿ ಮುಕ್ಕಾಲು ಡ್ರಮ್ ಉಂಟು. ನನಗಿಲ್ಲಿ ಬೇಕಾಷ್ಟು ಕೆಲಸ ಉಂಟಲ್ಲಿ. ಅಷ್ಟಾಗುವಾಗಲೇ ಇವಳದ್ದು ಉಪದ್ರ. ಮೇಲೆ ಬಂತ ಅಂತ ಅಂದ್ಕೊಂಡೆ. ಸಣ್ಣ ಮಾಡಿ ಹೋಗಿದ್ದೆ ನಾನು. ಕೈ ಕಾಲೇ ಆಡೋದಿಲ್ಲ ಈ ಥರ ಮಾಡಿದಾಗ ಮಕ್ಕಳಾಯ್ತಾ. ಒಬ್ಬರೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳುವಾಗ ಮಾಮೂಲಿ ಡೇಸಲ್ಲಿ ನಡೆದು ಹೋಗ್ತದೆ. ಈ ಥರ ಏನಾರು ನಾವು ಮನೆಯಲ್ಲಿ ಫಂಕ್ಷನ್ಸ್ ಇಟ್ಕೊಂಡಾಗ, ಈ ಥರ ಏನಾರು ಇರುವಾಗ ಈ ಥರ ಮಾಡಿದಾಗ ಭಾರಿ ಉಪಕಾರ ಆಗ್ತದೆ. ಬರ್ತಾ ಇದ್ದಾಳೆ ನೋಡಿ, ಬರ್ತಾ ಇದ್ದಾಳೆ. ಏನು ಮಗಳು? ಇದನ್ನು ನಿಲ್ಲಿಸೋದೇ ಒಳ್ಳೇದು. ಇದು ಮೇಲೆ ಬರ್ತಾ ಉಂಟು. ಆಮೇಲೆ ಆ ಕಡೆ ಹೋಗಿ ಇದೊಂದು ಪಜೀತಿ ಆಗೋದು ಬೇಡ. ಇನ್ನು ಹೇಗೂ ಕೂದಿತ್ತು. ಮಗಳು, ನೀ ಎಂತ ಮಾಡಿದ್ದು ಕಂದ? ಇದು ಎಂತ ಮಾಡಿದ್ದು ನೀನು? ನೀರೆಂತ ಮಾಡಿದ್ದು? ಆಗ ಮಗಳು ಏನು ಲೂತಿ ಮಾದುಲೆ ಪ್ಯಾಂಟ್ ಹಾಕೆಡ ಇನ್ನು ಹೇಳ ಅನ್ಸೆಲ್ಲುತ್ತೇನು ನನ್ನ ಅವಸ್ಥೆಯಲ್ಲಿ. ಅಲ್ಲ, ನಾನಿವತ್ತು ಎಂಥ ಶಿಕ್ಷೆ ಅನುಭವಿಸ್ಬೇಕು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅವಳ ಡೈಲಿ ಬರೆದಿರೋದಾಯ್ತಾ. ಇದನ್ನು ನೋಡಿ, ಫುಲ್ ಬಾಕ್ಸ್ ಖಾಲಿ ಮಾಡಿ ಇಲ್ಲಿರೋದನ್ನು ಪೂರ್ತಿ ತಗೊಂಡೋಗಿ ಇಲ್ಲಿ ನೂಕಿಟ್ಟಿದ್ದಾಳೆ ಒಳಗೆ. ಅಯ್ಯೋ ರಾಮದೇವಾ, ಯಾವ ಥರ ಮಾಡಿಟ್ಟಿದ್ದಾಳೆ ನೋಡಿ. ನೀಟಾಗಿ ಒಳಗೆ ಕಾಣ್ಬೋದು ನಿಮಗೆ. ಇಲ್ಲಿ ನೋಡಿ, ನೀಟಾಗಿ ಎಲ್ಲ ಸೆಟ್ ಮಾಡಿಟ್ಟಿದ್ದಾನೆ. ಎಲ್ಲ ತಂದು ಚೆಲ್ಲಿಟ್ಟಿದ್ದಾಳೆ. ನನಗೆ ಕೆಲಸದ ನಡುವೆ ಎಕ್ಸ್ಟ್ರಾ ಕೆಲಸ ಇವತ್ತು. ಎಂಥ ಮಗಳೆಂದು ಮಾಡಿದ್ದು ನೀನು? ಸೆಟ್ ಮಾಡಿಟ್ಟಾಯ್ತಾ. ನನಗೀಗ ಹೇಳ್ಬೋದೆಲ್ಲರೂ ಕಪಾಟಿಗೆ ಬೀಗ ಹಾಕಿಡಬೇಕು ಅಂತೆಲ್ಲ. ಇವಳು ಈ ಥರ ಲೂಟಿ ಮಾಡ್ತಾ ಇರೋದೇ ಶುರು ಆಯಿತಾ. ಯಾವತ್ತೂ ನಾನು ಬೀಗ ಹಾಕಿ ಹೋಗ್ತಾನೆ, ಒಂದು ಡೋರ್ ಆದರೂ ಬೀಗ ಹಾಕಿರ್ತಾನೆ, ಇನ್ನೊಂದು ಡೋರ್ ಹಾಕದಿದ್ರು ಈ ಬಟ್ಟೆ ಇಡುವಂಥದ್ದು. ನನಗೆ ಎಂತ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೆಲಸಗಳು ಉಂಟಿವತ್ತು ಲೋಕದ್ದು. ಎಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಥರ ಮಾಡಿರ್ತಿದ್ದಾಳೆ ಸುಬ್ಬಮ್ಮ. ಹಾಗಷ್ಟು ಉಪದ್ರ ಮಾಡಿದ್ಲಲ್ಲ. ಈಗ ಅಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದದ್ದು ಉಂಟದನ್ನು ಆ ಥರ ಒಳಗಲ್ಲಿ ಬಾಕ್ಸಿಗೆ ಹಾಕೋ ಕಸ ತೆಗಿ ಅಂತ ಹೇಳಿದೆ. ಅಷ್ಟಾದರೂ ಉಪಕಾರ ಮಾಡ್ತಿದ್ದಾಳೆ. ಅಷ್ಟಾಗುವಾಗ ನನಗೆ ಇಲ್ಲೆಲ್ಲ ಒರೆಸಿಕೊಳ್ಬೋದಲ್ಲ ಅಂತ. ಅದು ಬೇಡ, ಕಸವು ಹಾಕಾತಾ. ಯಾರು ನನಗೆ ಜೋರು ಮಾಡ್ಯಾರು, ಅಷ್ಟು ಸಣ್ಣ ಮಗುವಿನ ಕೈಯಲ್ಲಿ ಕೆಲಸ ಮಾಡಿಸು ಅಂತ. ಬಟ್ ಇಟ್ಸ್ ಓಕೆ. ಇಂಥದ್ದೆಲ್ಲ ಅವರಿಗೆ ಮಾಡಲಿಕ್ಕೆ ಸುಲಭ. ಆ್ಯಂಡ್ ಅವರಿಗೂ ಟೈಮ್ ಪಾಸ್ ಆಗ್ತದೆ, ನಮಗೂ ಹೆಲ್ಪ್ ಆಗ್ತದೆ. ಮಧ್ಯಾಹ್ನ ಊಟ ಆದ ನಂತರ ಬಲೂನ್ ಊದುವ ಕಾರ್ಯಕ್ರಮಕ್ಕೆ ಬಂದೆ. ಬಲೂನೆಲ್ಲ ಕಟ್ಟಬೇಕು ಅಂಥೇಳಿ ನನ್ನ ಗಂಡ ಬಂದರು. ನಾನು ಬಲೂನ್ ಊದ್ತಾ ಇರಬೇಕಿದ್ರೆ ಊಟಕ್ಕೆ ಅಂತ ಬಂದಿದ್ದು ಅವರು ಆಫೀಸಿಂದ. ಸೊ ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿ ಸ್ವಲ್ಪ ಹೆಲ್ಪ್ ಮಾಡಿದರು ನನಗೆ. ಅದೊಂದು ತುಂಬ ಉಪಕಾರ ಆಯಿತು. ಬಲೂನು ಊದಿ ಕೊಟ್ಟರು ನನಗೆ. ಅದು ತುಂಬ ಉಪಕಾರ ಆಯ್ತಿಲ್ಲ. ನಾನೊಬ್ಬಳೇ ಆಗಿದ್ದರೆ ಇನ್ನೊಂದು 1/4 ಗಂಟೆ ಎಕ್ಸ್ಟ್ರಾ ಹಿಡಿತಿತ್ತು ನನಗೆ. ಸೊ ಅದೊಂದು ಉಪಕಾರ ಮಾಡಿ ನನಗೆ ಸಹಾಯ ಮಾಡಿದರು. ಎಲ್ಲಿಗೆ ಓಡುದಲ್ಲಿಗೆ? ಇಲ್ಲ, ನಾನು ಹೇಳಿದ್ದಲ್ಲ. ಈಗ ಭಾವನ ಮನೇಲಿ ಯಾರಂತ ಹೇಳಿದವು ಹೇಳ ನನಗೆ. ಅಪ್ಪ ಅದೇ ಬರ್ತಡ ತಾನೆ ಇನ್ನಂತ. ಅದೇ ನಿನ್ನ ಬರ್ತಡೆಗೆ ಭಾವನ ಮನೇಲಿ ಸತ್ಯನಾರಾಯಣ ಪೂಜೆ ಆತಲ್ಲ. ಹೆಂಗಾದಿಲ್ಲ? ಎಂತ ಇಲ್ಲ ಅಲ್ಲಿ. ಅದು ಸಜ್ಜಿಗೆ ಡೆಕೋರೇಷನ್ ಎಲ್ಲ ಬೇಡ ಆತ, ಅಂತ ಹಾಳಲ್ಲ ಅದೆಲ್ಲ. ಎಲ್ಲಿದ್ದು ಡೆಕೋರೇಷನ್ ನೋಡು. ಎಲ್ಲಿದ್ದು ಎಂತರವ? ಅದು ಅಜ್ಜ ದಿನಗಳದು. ಅಪ್ಪ ತತ್ತವು ಕೇಕ್ ತರಕ್ಕಷ್ಟಪ್ಪ. ಅಪ್ಪ ತತ್ತವು ಕೇಕ್ ಹೇಳಿದ್ದಲ್ಲ.
ತತ್ತ ಹೋಗ್ಬೇಕು ಬಾ. ಬುಗ್ಗೆ ಅಂತಕ್ಕೆ ಅದರ ಮಡಗಲ್ಲಿ ಕೇಕ್ ಇಲ್ಲದಾದ್ರೆ ಹೊಚ್ಚದಲ್ಲಿಗೆ ಎಲ್ಲಿಗೆ ಅದರಲ್ಲಿ ಎಳೆದು ತುಂಡು ಮಾಡಿಡ ನೀನು. ಈಗ ಅದರ ತೆಗೆದು ಮಡಗಲ್ಲಿ. ಹಾ ಅದು ಮನೆಗಿದ್ದು ಮೆಟ್ಟಿಡ ಅಲ್ಲಿ. ಹೇಳಿದ್ದಿಲ್ಲ ಡೆಕೋರೇಷನ್ ಅಲ್ಲಿ ಎಂತ ಇಲ್ಲೇ ಹೇಳಿ. ಮಾಡಿದ ಇಷ್ಟೊತ್ತಿಗೆ ಮಗನ ಕೆಲಸ ಇರ್ತಿಲ್ಲ ಬಚ್ಚುತ್ತಿಲ್ಲ ಅಮ್ಮಂಗೆ. ಹಾ ಕೇಕ್ ಅವನಪ್ಪ ತತ್ತ ಹೇಳಿದ್ದವು ಅಪ್ಪ ಅದ್ರ ಅದು ಹೊಡೆದ್ರೆ ಹೊತ್ತುತ್ತಿಲ್ಲ. ಹಾ ಮಾಡಿ ತತ್ತ ಪೇಟೆಲಿ ಹರಿಯಡ ಅದೆಲ್ಲ ಮಾಡಿ ಕಾರಲ್ಲಿ ಮಡಿದದ್ರಲ್ಲಿ. ಕುಂತಿಲ್ಲ ಅಮ್ಮ ಬಂತಿಲ್ಲ ಬಂದಾಡಿ ಮಾವ ಕುಂತು ಕಷ್ಟ. ಬಾಯ್ ಹೋಗಲಿ. ಫ್ರೂಟ್ ಸಲಾಡಿಗೆ ನಿನ್ನೆ ಆ ವ್ಲಾಗಲ್ಲಿ ದಾಳಿಂಬೆ ಮತ್ತು ಆ್ಯಪಲ್ ಕಟ್ ಮಾಡಿ ಇಟ್ಟದ್ದು ನೋಡಿದ್ರಲ್ಲ. ಪೈನಾಪಲ್ ಹಾಕಿದರೆ ರುಚಿ ಆಗ್ತದೆ ಅಂಥೇಳಿ ಇವತ್ತು ಪೈನಾಪಲ್ ಕೊಚ್ಚಿ ಹಾಕ್ತಾಯಿದ್ದೇವೆ. ನನ್ನ ತಂದೆ ಇಲ್ಲಿ ಕೊಚ್ಚಿ ನನಗೆ ಹೆಲ್ಪ್ ಮಾಡಿದ್ರಾಯ್ತಾ. ಹಾಗೆ ಸಲಾಡ್ ಮಾಡಲಿಕ್ಕೆ ಕೂಡ ನನ್ನ ತಂದೆ ನನಗೆ ಹೆಲ್ಪ್ ಮಾಡಿದ್ದು. ನಾನು ಇವತ್ತಂತೂ ತುಂಬ 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 ನನ್ನ ತಮ್ಮನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೇನೆ ಆಯಿತಾ. ಎಲ್ಲಿ ಹೋದರೂ ನನ್ನ ಹಿಂದೆ ಮುಂದೆ ನನಗೆ ಹೆಲ್ಪ್ ಮಾಡೋದ್ರಲ್ಲಿ, ನಾನು ಕೇಳಿ ಹೆಲ್ಪ್ ಮಾಡೋದ್ರಲ್ಲಿ, ಕೇಳದೆ ಹೆಲ್ಪ್ ಮಾಡೋದ್ರಲ್ಲಿ ಯಾವತ್ತೂ ಹೆಲ್ಪ್ ಮಾಡೋದು ನನ್ನ ತಮ್ಮ ಆಯಿತಾ. ನನಗೆ ಅಕ್ಕ ಅಕ್ಕ ಅಂತ ಹೇಳ್ಕೊಂಡಿರ್ತಾನೆ. ತುಂಬ ಮಿಸ್ ಮಾಡ್ಕೊಂಡಿದ್ದೇನೆ ಅವನನ್ನು. ಇದೆಲ್ಲ ನಾನು ಮಾಡಿದ ಅಡಿಗೆ ಪಲಾವ್ ಮಾಡಿದ್ದು ನಾನು ಆಯಿತಾ. ಏನೆಲ್ಲ ಮೆನು ಇತ್ತು ಅಂತೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳ್ತೇನೆ. ಇದಾಗಿತ್ತು ನನ್ನ ಮಗನ ಬರ್ತ್ಡೇ ಒಂದು ತಯಾರಿಯ ವ್ಲಾಗ್ ಪಾರ್ಟ್ 1 ಮತ್ತು ಪಾರ್ಟ್ 2. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದೆ ನನ್ನ ಮಗನ ಬರ್ತ್ಡೇ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.